ಕರಾವಳಿಯಲ್ಲಿ ಕಡಲ ಅಬ್ಬರ ಹೆಚ್ಚಾಗ್ತಾ ಇದೆ. ಸಮುದ್ರ ಭಾಗದಲ್ಲಿ ಈಗ ಕಾರ್ಮೋಡಗಳು ದಟ್ಟವಾದಂಥ ಕಾರ್ಮೋಡಗಳು ಆವರಿಸಿದೆ. ಅಲೆಗಳ ಅಬ್ಬರದ ನಡುವೆಯೇ ಕಡಲಿನತ್ತ ಪ್ರವಾಸಿಗರ ದಂಡು ಹೋಗ್ತಾ ಇದೆ. ಅರಬ್ಬಿ ಸಮುದ್ರ ಭಾಗದಲ್ಲಿ ಗಾಳಿ ಮತ್ತು ಗುಡುಗಿನ ವಾತಾವರಣ ನಿರ್ಮಾಣವಾಗಿದೆ. ರೆಡ್ ಅಲರ್ಟ್ ಘೋಷಣೆಯನ್ನ ಮಾಡಿದ್ರು. ಗುಡುಗು ಸಿಡಿಲು ಎಲ್ಲವೂ ಕೂಡ ಇರುತ್ತೆ, ಮಳೆನೂ ಕೂಡ ಆರ್ಭಟಿಸುತ್ತೆ, ಗಾಳಿಯೂ ಕೂಡ ಅತಿ ಹೆಚ್ಚು ಬೀಸುತ್ತೆ ಅಂತ ಹೇಳಿದ್ರು. ಸೊ ಪ್ರವಾಸಿಗರು ಮಾತ್ರ ಅಲ್ಲಲ್ಲಲ್ಲಿ ಹುಚ್ಚಾಟವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಅಂಥ ಹುಚ್ಚಾಟಗಳಿಗೆಲ್ಲ ಹೋಗಬೇಡಿ. ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಯಿತು ಅನ್ನೋ ಮಟ್ಟಕ್ಕೆ ಹೋಗಬೇಡಿ. ಕನ್ನಡ ಜಿಲ್ಲೆಯಲ್ಲಿ ಅಲ್ಪ ಮಳೆ ಕಮ್ಮಿಯಾಗಿದೆ. ಆದರೆ ಅರಬ್ಬಿ ಸಮುದ್ರ ಭಾಗದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿರುವಂಥದ್ದು, ಮೋಡ ಕವಿದ ವಾತಾವರಣ ಇದೆ. ಭಾಳಷ್ಟು ಭಾಗದಲ್ಲಿ ಈಗ ಗುಡುಗು ಮತ್ತು ಗಾಳಿಯ ಆರ್ಭಟ ಹೆಚ್ಚಾಗಿರುವಂಥದ್ದು. ನಾವಿವತ್ತು ಕಾರವಾರದ ಕಡಲ ತೀರ ಭಾಗದಲ್ಲಿದ್ದೀವಿ. ಇಲ್ಲಿ ಯಾವ ರೀತಿಯ ಸ್ಥಿತಿ ಇದೆ ಅನ್ನೋದನ್ನು ತೋರಿಸ್ತೀನಿ. ನೀವು ನೋಡ್ಬೋದು ಕಡಲ ಅಬ್ಬರ ಯಾವ ರೀತಿಯಲ್ಲಿದೆ ಅಂತಂದರೆ, ಈಗಾಗಲೇ ಹವಾಮಾನ ಇಲಾಖೆ ಹೇಳಿರುವಂತೆ 3.3 ಮಿಲಿಮೀಟರ್ ಅಷ್ಟು ಎತ್ತರದಲ್ಲಿ ಅಲೆಗಳು ಏಳ್ತವೆ ಅಂತ ಒಂದು ಸೂಚನೆ ನೀಡಿತ್ತು. ಹೀಗಾಗಿ ಈ ಭಾಗದಲ್ಲಿ ಹೆಚ್ಚಿನ ಒಂದು ಗಾಳಿಯ ಒತ್ತಡಕ್ಕೆ ಅಲೆಗಳು ಕಾರವಾರ ಕಡಲ ತೀರ ಒಂದೇ ಅಲ್ಲ, ಹವಾಮಾನ ಇಲಾಖೆ ಹೇಳಿದಂತೆ ಮಾಜಾಳಿಯ ಗೋವಾ ಗಡಿ ಭಾಗದಿಂದ ಭಟ್ಕಳದ ಕರಾವಳಿ ತೀರ ಭಾಗದಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಇದೆ. ಅಲೆಗಳ ಅಬ್ಬರ ಹೆಚ್ಚಾಗಿರುವಂಥದ್ದು. ಅಲೆಗಳ ಅಬ್ಬರ ಹೆಚ್ಚಾಗಿದ್ದರೆ ಮತ್ತಷ್ಟು ಮಳೆ ಬರುವಂತಹ ಸೂಚನೆ ಈ ಒಂದು ಅಲೆಗಳ ಅಬ್ಬರ ಹೆಚ್ಚಾಗಿ ಬರುವಂಥದ್ದು. ಇನ್ನು ನೀವು ನೋಡ್ಬೋದು ಗುಡ್ಡ ಭಾಗದಲ್ಲಿ ಯಾವ ರೀತಿಯ ಮೋಡ ಕಟ್ಟಿದೆ ಅಂತ ನೋಡಿದರೆ ನಿಜವಾಗಲೂ ಮತ್ತೆ ಭಯ ಆಗ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಮತ್ತೆ ಮಳೆ ಬರುವಂತಹ ಸಾಧ್ಯತೆಗಳಿರುವಂಥದ್ದು. ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಮೋಡ ಕಟ್ಟಿದೆ ಅಂತಂದರೆ ಕಪ್ಪು ಕತ್ತಲಾಗಿರುವಂಥದ್ದು, ಸಂಪೂರ್ಣ ಭಾಗದಲ್ಲಿ ಕತ್ತಲು ಆವರಿಸಿದೆ. ಆ ಮಟ್ಟದಲ್ಲಿ ಮೋಡಗಳು ಈ ಭಾಗದಲ್ಲಿ ಈಗ ಕಟ್ಟಿರುವಂಥದ್ದನ್ನ ಗಮನಿಸ್ಬೋದಾಗಿದೆ. ಈಗಾಗಲೇ ಇವತ್ತು ಇಡೀ ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ ಹಾಗೂ ಭಟ್ಕಳ ಭಾಗಗಳಲ್ಲಿ ರಜೆಯನ್ನು ಕೊಟ್ಟಿದ್ದು. ಯಾಕಂದರೆ ಹೆಚ್ಚಿನ ಮಳೆಯಾಗ್ತದೆ ಅನ್ನೋಂತಹ ಸೂಚನೆಯನ್ನು ನೀಡಿರುವಂಥದ್ದು. ಇನ್ನು ನೀವು ನೋಡ್ಬೋದು ಬಹುತೇಕ ಮಳೆಗಾಲ ಸಂದರ್ಭದಲ್ಲಿ ಏಂಡಿ ಮೀನಿನ ಒಂದು ಸಾಂಪ್ರದಾಯಿಕ ಮೀನುಗಾರಿಕೆ ಕರಾವಳಿ ಭಾಗದಲ್ಲಿ ನಡೀತದೆ. ಅಲೆಗಳ ಅಬ್ಬರ ಹೆಚ್ಚಾಗಿದ್ದಾಗ ಬಹುತೇಕ ಕಡಲ ತೀರ ಭಾಗದಲ್ಲಿ ಮೀನುಗಾರರು ಮೀನುಗಾರಿಕೆಯನ್ನು ಮಾಡ್ತಾರೆ. ನೀವು ನೋಡ್ಬೋದು ಈಗ ಏಂಡಿ ಬೆಲೆಯ ಮೀನುಗಾರಿಕೆಗೆ ಕಡಲ ತೀರ ಭಾಗದಲ್ಲಿ ಈಗ ಮೀನುಗಾರರು ಹೊರಟಿರೋದನ್ನು ಗಮನಿಸ್ಬೋದು. ಏಕೆಂದರೆ ಕಡಲ ಅಬ್ಬರ ಹೆಚ್ಚಾಗಿದ್ದಾಗ ಮೀನುಗಳು ಈ ಭಾಗದಲ್ಲಿ ದಡದ ಭಾಗದಲ್ಲಿಯೇ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಆಗ ಮೀನುಗಳು ಸಿಗ್ತವೆ. ಇನ್ನು ಮೀನುಗಾರಿಕೆ ಇಲಾಖೆ ಏನು ಸಾಂಪ್ರದಾಯಿಕ ಮೀನುಗಾರಿಕೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಆದರೆ ಬೋಟ್ಗಳ ಮೂಲಕ ಬುಲ್ಟಾಲ್ ಮೀನುಗಾರಿಕೆಯನ್ನು ಮಾಡೋದು ಅಥವಾ ಆಳ ಸಮುದ್ರದಲ್ಲಿ ಮೀನುಗಾರಿಕೆಯನ್ನು ಮಾಡೋದನ್ನು ಸದ್ಯದ ಮಟ್ಟಿಗೆ ಅದರಲ್ಲೂ 2 ತಿಂಗಳ ಕಾಲ ಅಂದರೆ ಆಗಸ್ಟ್ 1ನೇ ತಾರೀಕುವರೆಗೂ ಕೂಡ ನಿಷೇಧ ನಿರ್ಬಂಧ ಇರುವಂಥದ್ದು. ಇನ್ನು ನೀವು ನೋಡ್ಬೋದು ಕಡಲ ತೀರ ಭಾಗದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಮಳೆ ಏನೋ ಕಮ್ಮಿ ಆಗಿದೆ. ಆದರೆ ಮಳೆ ಕಮ್ಮಿ ಆದ ಕೂಡ ಪ್ರವಾಸಿಗರಿರ್ಬೋದು, ಜನರಿರ್ಬೋದು ಕಡಲ ತೀರಕ್ಕೆ ಬಂದು ಎಂಜಾಯನ್ನು ಮಾಡ್ತಾರೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಕಡಲ ತೀರ ಭಾಗದಲ್ಲಿ ಈಗ ಜನರು ಸೇರ್ತಾ ಇರೋದಂತ ಸ್ವಲ್ಪ ವಾತಾವರಣ ಶುಚಿಯಾಗಿದೆ, ಮಳೆಯ ಅಬ್ಬರ ಕಮ್ಮಿಯಾಗಿದೆ. ಹಾಗಾಗಿ ಕಡಲ ತೀರ ಭಾಗದಲ್ಲಿ ಜನರು ಕೂಡ ಈಗ ಬಂದು ಎಂಜಾಯನ್ನು ಮಾಡ್ತಾ ಇದ್ದಾರೆ, ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಳ್ತಾ ಇರುವಂಥದ್ದು. ಪ್ರವಾಸಿಗರಿಗೆ ನಿಷೇಧ ನಿರ್ಬಂಧವನ್ನು ಈಗಾಗಲೇ ಮಳೆಗಾಲದ ಪ್ರಾರಂಭದಲ್ಲಿಯೇ ಹೇರಲಾಗಿತ್ತು. ಆದರೆ ಪ್ರವಾಸಿಗರು ಈ ಭಾಗದಲ್ಲಿ ಬರ್ತಾ ಇದ್ದಾರೆ. ಇನ್ನು ಮಲೆನಾಡು ಭಾಗದಲ್ಲಿರುವಂತಹ ಫಾಲ್ಸ್ಗಳಿಗಿರ್ಬೋದು, ಪ್ರವಾಸಿಗರು ಬರುವಂತಹ ಪ್ರದೇಶಗಳಿಗೆಲ್ಲವೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಯಾಕಂತಂದರೆ ಮಲೆನಾಡು ಭಾಗದಲ್ಲಿ ಕೂಡ ಹೆಚ್ಚಿನ ಮಳೆ ಆಗ್ತಾ ಇದೆ. ಆ ಭಾಗದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಬರ್ತಾ ಇರುವಂಥದ್ದು. ಈ ಭಾಗದಲ್ಲಿಯೂ ಕೂಡ ನಿರ್ಬಂಧ ಇದೆ. ಆದರೆ ಪ್ರವಾಸಿಗರದ್ದು ಯಾವುದನ್ನು ಕೇಳ್ತಾ ಇಲ್ಲ. ಸಮುದ್ರ ಭಾಗದಲ್ಲಿ ನಿಷೇಧ ಇದ್ದರು, ಆ ಭಾಗಕ್ಕೂ ಬರ್ತಾ ಇದ್ದಾರೆ. ಮಳೆ ಸ್ವಲ್ಪ ಪ್ರಮಾಣದ ನಿಂತರೂ ಕೂಡ ಬಂದು ಎಂಜಾಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಮಳೆಯ ಪ್ರಮಾಣ ಕಮ್ಮಿ ಆಗಿದ್ದರೂ ಕೂಡ ಅಲೆಗಳ ಅಬ್ಬರ ಹೆಚ್ಚಾಗಿದ್ದಾವೆ. ಇನ್ನೂ ಹೆಚ್ಚಿನ ಮಳೆ ಬರುವಂತಹ ವಾತಾವರಣ ಈಗ ಸದ್ಯ ಕರಾವಳಿ ಭಾಗದಲ್ಲಿ ಸೃಷ್ಟಿಯಾಗಿದೆ. ಇನ್ನೂ 2 ದಿನಗಳ ಕಾಲ ಹವಾಮಾನ ಇಲಾಖೆ ಹೆಚ್ಚಿನ ಮಳೆಯಾಗುವಂಥ ಸೂಚನೆ ನೀಡಿದೆ. ಒಂದು ವೇಳೆ ಹೆಚ್ಚಿನ ಮಳೆಯಾದರೆ ಮತ್ತಷ್ಟು ಅನಾಹುತಗಳು ಆಗುವಂತಹ ಸಾಧ್ಯತೆಗಳಿದ್ದಾವೆ. ಕ್ಯಾಮರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.